ಮೀಡಿಯಾಗೆ ಸ್ವಾಗತ. ನಾನು ಲಕ್ಷ್ಮಿ ಅರಸ್. ಸೌಜನ್ಯ ತಾಯಿ ನ್ಯಾಯ ಕೊಡಿಸಿ ಎಂದು ಹೋಗಿದ್ದಾಗ ಡಿಕೆಶಿ ಕೇವಲವಾಗಿ ನಡೆಸಿಕೊಂಡಿದ್ರು. ಘಟನೆ ಬಿಚ್ಚಿಟ್ಟ ಗಿರೀಶ್ ಮಟ್ಟಣ್ಣನವರ್ ಧರ್ಮಸ್ಥಳ ಸರಣಿ ಕೊಲೆ ಹಾಗೂ ಅತ್ಯಾಚಾರದ ಆರೋಪ ಮಾಡಿದ ಚಿನ್ನಯ್ಯನ ದೂರಿನ ಆಧಾರದ ಮೇಲೆ ಸದ್ಯ ಎಸ್ಐಟಿ ತನಿಖೆ ನಡೆಯುತ್ತಿದ್ದು, ಇದೇ ವೇಳೆ ಸೌಜನ್ಯ ಪ್ರಕರಣ ಸಹ ಮರು ತನಿಖೆ ಆಗಬೇಕು ಎಂಬ ಕೂಗು ಕೇಳಿ ಬಂದಿದೆ. ಇನ್ನು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಹಾಗೂ ಸಾಲು ಸಾಲು ಅಕ್ರಮ ನಡೆದಿರುವುದು ಈಗಾಗಲೇ ತಿಳಿದಿರುವ ವಿಷಯವೇ ಆಗಿದ್ದು, ಇದನ್ನು ಸಹ ಪರಿಗಣಿಸಿ ನ್ಯಾಯ ಕೊಡಿಸಬೇಕೆಂಬುದು ಸೌಜನ್ಯ ಪರ ಹೋರಾಟಗಾರರು ಸರ್ಕಾರಕ್ಕೆ ಬೇಡಿಕೆ ಇಡುತ್ತಲೇ ಬಂದಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತಿರುವುದನ್ನ ವಿರೋಧಿಸಿರುವ ಬಿಜೆಪಿ ಪ್ರಕರಣವನ್ನ ಎನ್ಐಎ ಸುಪರ್ದಿಗೆ ವಹಿಸಬೇಕು ಎಂದು ಆಗ್ರಹಿಸಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿತ್ತು. ಈ ಧರ್ಮಸ್ಥಳ ಚಲೋ ಮುಗಿಸಿದ ಬಳಿಕ ವಿಜಯೇಂದ್ರ ಹಾಗೂ ತಂಡ ಧರ್ಮಸ್ಥಳದ ಸಮೀಪವಿರುವ ಪಾಂಗಾಳ ಗ್ರಾಮದ ವಿದ್ಯಾರ್ಥಿನಿ ಸೌಜನ್ಯ ಮನೆಗೂ ಸಹ ಭೇಟಿ ನೀಡಿದರು ಹಾಗೂ ಸೌಜನ್ಯ ತಾಯಿ ಕುಸುಮಾವತಿ ಬಳಿ ಮಾತನಾಡಿ ತಮಗೆ ನ್ಯಾಯ ಕೊಡಿಸಲು ತಾವು ಸಿದ್ಧ, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನ ಮುಂದುವರಿಸಬಹುದು ಹಾಗೂ ಅದಕ್ಕೆ ಬೇಕಾದ ಹಣಕಾಸು ಮತ್ತು ವಕೀಲರನ್ನ ತಾವು ನೇಮಿಸಲು ಸಿದ್ಧ ಎಂದು ಆಶ್ವಾಸನೆ ನೀಡಿದ್ರು. ಬಳಿಕ ಈ ಕುರಿತು ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಮಾಡಿದ್ದು ವಿಜಯೇಂದ್ರ ಕುರಿತು ಮಾತನಾಡಿದ್ದಾರೆ. ಪ್ರಕರಣದ ಕುರಿತು ಅಧ್ಯಯನ ಮಾಡಿ ಬಳಿಕ ಧರ್ಮಸ್ಥಳ ಚಲೋ ಕೈಗೊಳ್ಳಬೇಕಿತ್ತು, ನೀವು ತಪ್ಪು ಮಾಡಿಬಿಟ್ರು ಎಂದು ಕಿಡಿಕಾರಿದ್ದಾರೆ. ಸುಮಾರು 52 ನಿಮಿಷಗಳ ಕಾಲ ಮಾತನಾಡಿದ ಗಿರೀಶ್ ಮಟ್ಟಣ್ಣನವರ್ ಮೊದಲಿಗೆ ಸೌಜನ್ಯ ಮನೆಗೆ ಭೇಟಿ ನೀಡಿದ ಕಾರಣಕ್ಕೆ ವಿಜಯೇಂದ್ರ ಹಾಗೂ ತಂಡವನ್ನ ಹಾಡಿ ಹೊಗಳಿದ್ದಾರೆ. ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದಕ್ಕೆ ಇಡೀ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ ಗಿರೀಶ್ ಮಟ್ಟಣ್ಣನವರ್ ಅದಕ್ಕೆ ಕಾರಣವನ್ನು ಸಹ ಬೆಚ್ಚಿಟ್ಟಿದ್ದಾರೆ. ಈ ಹಿಂದೆ ಯಾವ ನಾಯಕನೂ ಸಹ ಈ ಧೈರ್ಯವನ್ನ ಮಾಡಿರಲಿಲ್ಲ. ಅಧಿಕಾರದಲ್ಲಿದ್ದ ಸಕ್ರಿಯರಾಗಿದ್ದ ಯಾವ ರಾಜಕಾರಣಿಯೂ ಸಹ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿರಲಿಲ್ಲ. ಆದ್ರೆ ನೀವು ಭೇಟಿ ಕೊಟ್ಟದ್ದು ನಿಜಕ್ಕೂ ಶ್ಲಾಘನೀಯ ಎಂದರು. ಇನ್ನು ಈ ಭೇಟಿ ತಮಗೆ ಸಮಾಧಾನ ನೀಡಿದ್ದು ಯಾಕೆ ಎಂಬುದಕ್ಕೆ ಕಾರಣ ತಿಳಿಸಿದ ಗಿರೀಶ್ ಮಟ್ಟಣ್ಣನವರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಉದಾಹರಣೆಯಾಗಿ ತೆಗೆದುಕೊಂಡರು. 3 ತಿಂಗಳ ಹಿಂದೆ ಬೆಳ್ಳತಂಗಡಿಯಲ್ಲಿ ನಡೆದ ಒಕ್ಕಲಿಗರ ಸಮಾವೇಶದ ವೇಳೆ ಸೌಜನ್ಯ ತಾಯಿ ಕುಸುಮಾವತಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲೆಂದು ಹೋಗಿದ್ದಾಗ ಅವರನ್ನ ಕೇವಲವಾಗಿ ನೋಡಿ ಕುಳಿತುಕೊಳ್ಳುವುದಕ್ಕೂ ಸಹ ಹೇಳದೆಯೇ ಕಳುಹಿಸಿದ್ದರು. ಆದ್ರೆ ವಿಜಯೇಂದ್ರ ಅವರು ನೇರವಾಗಿ ಅವರ ಮನೆಗೆ ಹೋಗಿದ್ದಾರೆ, ಅದಕ್ಕೆ ಅವರಿಗೆ ಧನ್ಯವಾದಗಳು ಎಂದು ಗಿರೀಶ್ ಮಟ್ಟಣ್ಣನವರ್ ತಿಳಿಸಿದರು. ಇನ್ನು ಈ ವಿಡಿಯೋವನ್ನ ಗಿರೀಶ್ ಮಟ್ಟಣ್ಣನವರ್ ನೇರವಾಗಿ ವಿಜಯೇಂದ್ರಗೆ ಅರ್ಪಿಸಿ ಧರ್ಮಸ್ಥಳ ಚಲೋ ಮಾಡಿ ತಪ್ಪು ಮಾಡಿದ್ದೀರಿ ಎಂದಿದ್ದಾರೆ. ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಪ್ರಕರಣದ ಸತ್ಯಾಸತ್ಯತೆಗಳನ್ನ ತಿಳಿದು ನಂತರ ತೀರ್ಮಾನಿಸಬೇಕಿತ್ತು. ಎಲ್ಲಾ ಬ್ಯಾನರ್ಗಳಲ್ಲೂ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಎಂಬ ಕಾರಣಕ್ಕೆ ವಿಡಿಯೋವನ್ನ ನೇರವಾಗಿ ನಿಮಗೆ ಮಾಡುತ್ತಿದ್ದೇನೆ ಎಂದು ಗಿರೀಶ್ ತಿಳಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ, ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.